ಬೆಂಗಳೂರಿನಲ್ಲಿ ಸೈಕೋ ಅಂಕಲ್ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನ ರಂಜನ್ ಟಾರ್ಗೆಟ್ ಮಾಡ್ತಾ ಇದ್ದ. ಹಾಗಾದ್ರೆ ಮಕ್ಕಳನ್ನೇ ರಂಜನ್ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಯಾಕೆ? ಬನಶಂಕರಿ ಪೊಲೀಸರ ಮುಂದೆ ರಂಜನ್ ಹೇಳಿದ್ ಏನು? ಬೆಂಗಳೂರಲ್ಲಿ ಸೈಕೋ ಅಂಕಲ್ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಬೇರೆ ಯಾರನ್ನೂ ಅಲ್ಲ, ಮಕ್ಕಳನ್ನ. ಹಾಗಾದ್ರೆ ಆತನ ಟಾರ್ಗೆಟ್ ಮಕ್ಕಳೇ ಯಾಕೆ ಆಗ್ತಾ ಇದ್ರು? ಬನಶಂಕರಿ ಪೊಲೀಸರು ಮುಂದೆ ರಂಜನ್ ಹೇಳಿದ್ದೇನೆ. ಕಳೆದ ಭಾನುವಾರ ರಂಜನ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಲಕನ ತಾಯಿ ಕೊಟ್ಟ ದೂರಿನ ಮೇಲೆ ರಂಜನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ತನ್ನ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾನಂತೆ ಈ ರಂಜನ್. ಈತ ಜಿಮ್ ಟ್ರೈನರ್ ಕೂಡ. ಜಿಮ್ ಟ್ರೈನರ್ ಆಗಿದ್ದಂತೆ ಆರೋಪಿ ರಂಜನ್ 3 ತಿಂಗಳ ಹಿಂದೆ ಅಪಘಾತ ಆಗತ್ತೆ. ಆ ಅಪಘಾತದಲ್ಲಿ ರಂಜನ್ ತಲೆಗೆ ಪೆಟ್ಟು ಬೀಳುತ್ತೆ. ಮಧುರೈ ಆಸ್ಪತ್ರೆಯಲ್ಲಿ ರಂಜನ್ ಚಿಕಿತ್ಸೆಯನ್ನ ಕೂಡ ಪಡೆದಿದ್ದಂತೆ. ಇದಾದ ಬಳಿಕ ಆತ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ತಾ ಇದ್ದಂತೆ. ಚಿಕ್ಕ ಮಕ್ಕಳ ಸದ್ದು ಕೇಳಿದ್ರೆ ಆತನಿಗೆ ಹೊಡಿಬೇಕು ಅಂತ ಅನ್ನಿಸ್ತಿತ್ತಂತೆ. ಇದಕ್ಕಾಗಿ ಮನೆ ಮುಂದೆ ಆಟ ಆಡ್ತಾ ಇದ್ದ ಮಕ್ಕಳ ಮೇಲೆ ಆತ ಹಲ್ಲೆಯನ್ನ ಮಾಡ್ತಾ ಇದ್ದ. ನನಗೆ ಯಾಕೆ ಹೀಗೆ ಆಗ್ತಾ ಇತ್ತೋ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಇದೇ ರಂಜನ್ ಕೊಟ್ಟಿದ್ದಾನೆ. ಮಕ್ಕಳ ಪೋಷಕರನ್ನೂ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ರಂಜನ್ ಬಗ್ಗೆ ಅಕ್ಕಪಕ್ಕದವರಿಂದ ಒಳ್ಳೆಯ ಅಭಿಪ್ರಾಯ ಇದೆ. ಆತ ಮೊದಲು ಚೆನ್ನಾಗಿಯೇ ಇದ್ದ, ಆದ್ರೆ ಇತ್ತೀಚೆಗೆ ಆತ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಆಡ್ತಾ ಇದ್ದಾನೆ. ಆತನ ಮಾನಸಿಕ ಸ್ಥಿತಿಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳ ಪೋಷಕರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಕೂಡ ಈತನ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಚೆನ್ನಾಗಿಯೇ ಇದ್ದ ಈತನ ಆ ಬಗ್ಗೆ ಅಕ್ಕಪಕ್ಕದವರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆತನ ವರ್ತನೆ ಕೊಂಡು ಪೋಷಕರಿಗೆ ಕಂಗಾಲಾಗಿದ್ರು, ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಅಲ್ಲಿ ರೋಡಲ್ಲಿ ಏನಾದ್ರು ಕರ್ಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ಈತ ಇಂತಹ ಒಂದು ಕೃತ್ಯವನ್ನ ಎಸಗ್ತಾ ಇದ್ದ. ಇನ್ನು ಮಧುರೈ ಆಸ್ಪತ್ರೆಗೂ ಕೂಡ ಸಂಪರ್ಕ ಮಾಡಿದ್ದಾರೆ ಪೊಲೀಸರು. ಈತ ಹೇಳಿದಾನಲ್ಲ, ನಾನು ಮಧುರೈ ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆದ ಬಳಿಕ ನಾನು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೆ ಅಂತ ಹೇಳಿ. ಆ ಕಾರಣಕ್ಕಾಗಿ ಈತನ ಹಿನ್ನೆಲೆಯ ಬಗ್ಗೆ ಈಗ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಧುರೈ ಆಸ್ಪತ್ರೆಗೂ ಸಂಪರ್ಕ ಮಾಡಿರುವಂತಹ ಪೊಲೀಸರು ವೈದ್ಯರಿಂದ ಪ್ರಾಥಮಿಕ ವರದಿಯನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಏನ್ ಗೊತ್ತಾಗಿದೆ? ಈತನ ತಲೆಗೆ ಪೆಟ್ಟಾಗಿದ್ದು ಈ ರೀತಿ ವರ್ತನೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಹೀಗಾಗಿ ನಿಮಾನ್ಸ್ನಲ್ಲಿ ಒಮ್ಮೆ ತಪಾಸಣೆ ಮಾಡಿಸಲು ಕೂಡ ಪೊಲೀಸರು ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮಧುರೈ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ರಂಜನ್. ನಿಮಾನ್ಸ್ನಲ್ಲಿ ಚೆಕ್ ಮಾಡಿಸಿದ ಬಳಿಕ ಮುಂದಿನ ಕ್ರಮಕ್ಕೆ ನಿರ್ಧಾರವನ್ನ ಮಾಡಲಾಗತ್ತೆ. ಈತನ ಈ ರೀತಿಯಾದಂತಹ ವರ್ತನೆ ಅಕ್ಕಪಕ್ಕದ ಜನರಿಗೆ ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ರಂಜನ್ ಮಕ್ಕಳಿಗೆ ಹಲ್ಲೆಯನ್ನ ಮಾಡ್ತಾ ಇದ್ದಿದ್ದು, ಇದರಿಂದ ಸಾಕಷ್ಟು ಮಕ್ಕಳು ಆತಂಕದಲ್ಲಿ ಅಥವಾ ಪೋಷಕರು ಕೂಡ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಂಜನ್ ಅರೆಸ್ಟ್ ಮಾಡಿರುವ ಪೊಲೀಸರಿಗೆ ಗೊತ್ತಾಗಿರೋದು ಏನು? ಮುಂದೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ? ನವಿತಾ, ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕಂಪ್ಲೇಂಟ್ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಏನೆಲ್ಲ ತನಿಖೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಆರೋಪಿಯನ್ನು ಅರೆಸ್ಟ್ ಮಾಡಿ ಆತನನ್ನು ವಿಚಾರಣೆ ಮಾಡಿ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದೆ ಅಂತೇಳಿ ಆತನ ಬಳಿ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಅಕ್ಕದ ಪಕ್ಕದ ಮನೆಯವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ CCTV ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿತ ಬೇರೆ ಬೇರೆ ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಹೊಡೆಯೋದು ಮತ್ತು ಅವರನ್ನು ಅಟ್ಟಾಡಿಸ್ಕೊಂಡು ಹೋಗೋದಾಗಿರ್ಬೋದು, ಅವರನ್ನು ಕಂಡ್ರೆ ಅನುಚಿತ ವರ್ತನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದ ಅಂತೇಳಿ ಆ ಒಂದು CCTV ಫುಟೇಜ್ ನೋಡುವಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅದೇ ಏರಿಯಾದ ಬೇರೆ ಬೇರೆಯವರನ್ನು ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಅಲ್ಲಿನ ಜನ ಪೊಲೀಸರ ಮುಂದೆ ಹೇಳಿದರು. ಯಾಕಂದರೆ ಆ ಒಂದು ಮನೆಯಲ್ಲಿ ಅವರು ಸುಮಾರು 20ಕ್ಕೂ ಹೆಚ್ಚು ವರ್ಷಗಳಿಂದ ಅದೇ ಮನೆಯಲ್ಲಿ ಇರ್ತಾರೆ. ತಂದೆ ತಾಯಿ ಜೊತೆ ಆತ ವಾಸ ಇರ್ತಾನೆ. ಆದರೆ ಆತನ ತಾಯಿಗೆ ಕೊಂಚ
ಮಾನಸಿಕವಾಗಿ ಆಕೆ ಡಿಸ್ಟರ್ಬ್ ಆಗಿರ್ತಾಳೆ. ಆದರೆ ಇಷ್ಟು ವರ್ಷಗಳ ಕಾಲ ಒಂದು ಏರಿಯಾದಲ್ಲಿ ಅವರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಿರೋದಿಲ್ಲ ಅಂಥೇಳಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಹೇಳ್ತಾರೆ. ಈತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಕಳೆದ 3 ತಿಂಗಳ ಹಿಂದೆ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ನನ್ನ ತಲೆಗೆ ಗಾಯ ಆಗಿತ್ತು, ಅದಾದಮೇಲೆ ನನಗೆ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದೀನಿ, ಯಾಕೆ ಅಂತ ನನಗೇ ಗೊತ್ತಿಲ್ಲ, ಹೀಗಾಗಿ ನನ್ನ ಮಾನಸಿಕ ಸ್ಥಿಮಿತೆಯ ಬಗ್ಗೆ ನಾನು ಚಿಕಿತ್ಸೆಯನ್ನು ಕೂಡ ಪಡಿತಿದ್ದೀನಿ ಅಂಥೇಳಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ ಕೆಲಸವನ್ನು ಆರೋಪಿತ ಮಾಡಿದ್ದಾನೆ. ಯಾಕಂದರೆ ಈ ಮುಂಚೆ ಕೂಡ ಆತ 20ರಿಂದ 30 ವರ್ಷಗಳಿಂದಲೂ ಕೂಡ ಆ ಕುಟುಂಬ ಅಲ್ಲೇ ಇದ್ರೂ ಕೂಡ ಇಷ್ಟು ದಿನಗಳ ಕಾಲ ಈ ರೀತಿಯಾದಂಥ ವರ್ತನೆಯನ್ನು ಆತ ಮಾಡಿರೋದಿಲ್ಲ. ಆದರೆ ಇತ್ತೀಚೆಗಷ್ಟೇ ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಯಾವಾಗ ಶುರು ಆಯಿತು ಅದಕ್ಕೆ ಕಾರಣ ಆತನಿಗೆ ತಲೆಗೆ ಏಟಾಗಿದ್ದ ಕಾರಣದಿಂದಾಗಿ ಆತ ಎಲ್ಲೋ ಒಂದು ಕಡೆ ತನಗೆ ಡಿಸ್ಟರ್ಬ್ ಆಗಿರ್ಬೋದು, ಅದರಿಂದ ಈ ರೀತಿಯಾಗಿ ವರ್ತನೆ ಮಾಡ್ತಿದ್ದೇನೆ ಅಂತೇಳಿ ಸ್ವತಃ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ. ಜೊತೆಗೆ ತಾನೇ ಹೊಡೆದಿರೋದಾಗಿ ಕೂಡ ಪೊಲೀಸರ ಮುಂದೆ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾನೆ. ಸದ್ಯಕ್ಕೆ ಪೊಲೀಸರ ಮುಂದೆ ಇರುವಂಥ ಚಾಲೆಂಜ್ಗಳೇನೆಂದರೆ ಆತ ಹೇಳ್ತಿರುವಂಥದ್ದು ಎಷ್ಟು ನಿಜ, ಜೊತೆಗೆ ಮದುರೈನಲ್ಲಿ ಆತ ಚಿಕಿತ್ಸೆ ಕೊಡಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಮತ್ತು ಅಲ್ಲಿನ ಮೆಡಿಕಲ್ ರಿಪೋರ್ಟ್ಗಳು ಏನು ಹೇಳುತ್ತೆ ಅನ್ನೋದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಆತನನ್ನು ನಿಮ್ಹಾನ್ಸ್ಗೆ ಅಲ್ಲಿ ದಾಖಲಿಸಿ ಅಲ್ಲಿಂದಲೂ ಕೂಡ ವರದಿಯನ್ನು ತರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ನಿಮ್ಹಾನ್ಸ್ ಅಧಿಕಾರಿಗಳು ಕೊಡುವಂಥ ವರದಿ ಮತ್ತು ಮದುರೈ ಅಧಿಕಾರಿಗಳು ಕೊಟ್ಟಿರುವಂಥ ವರದಿ ಎರಡನ್ನೂ ಕೂಡ ತಾಳ್ಮೆ ಮಾಡಿ ಎರಡನ್ನೂ ಕೂಡ ತಾಳೆ ಹಾಕಿ ನಂತರ ಆರೋಪಿಯ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ, ಆರೋಪಿತ ಹೇಳಿದ ನಿಜನ ಅಥವಾ ಸುಳ್ಳ, ಜೊತೆಗೆ ಈ ಮುಂಚೆ ಆಕ್ಸಿಡೆಂಟ್ನಲ್ಲಿ ತನಗೆ ಗಾಯ ಆಗಿದೆ ಅಂತ ಹೇಳಿದನಲ್ಲ ಆ ಒಂದು ರಿಪೋರ್ಟನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಎಲ್ಲ ರಿಪೋರ್ಟ್ಗಳ ಅನ್ವಯ ಏನು ಒಂದು ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ, ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡಿ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಲಿದ್ದಾರೆ. ನವಿತಾ, ಓಕೆ.